ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೆಂಗಿದ್ರಿ? ನಾನಂತೂ ಮಸ್ತ್ ಅದೇನಿ. ಇವತ್ತು ನಾನು ನಿಮಗೆ ಬಹಳ ಮಹತ್ವದ ಮಾಹಿತಿ ಕೊಡಕ್ ಬಂದೆ. ಆ ಮಾಹಿತಿ ಏನಂದ್ರ, ನಮ್ಮ ಸುತ್ತಮುತ್ತಲಿನ ಬಹಳಷ್ಟು ಜನರಿಗೆ ಅಕಸ್ಮಾತ್ ಆಗಿ ಬರುವ ಗಂಭೀರ ಕಾಯಿಲೆ ಅಂದ್ರ ಅದು ಪಾರ್ಶ್ವವಾಯು ಅಂದ್ರ ಲಕ್ವ. ಈ ಲಕ್ವ ಎನ್ನುವುದು ಯಾವುದೇ ವಯಸ್ಸಿನವರಿಗೆ ಬರುವ ಒಂದು ಸಮಸ್ಯೆ ಅದ. ಈ ಸಮಸ್ಯೆ ಬರೇ ವಯಸ್ಸಾದವರಿಗೆ ಬರ್ತದ ಅನ್ನೋದು ತಪ್ಪು ಕಲ್ಪನೆ ಅದ. ನಮ್ಮ ದಿನನಿತ್ಯದ ಒತ್ತಡದ ಜೀವನದಾಗ ಶುಗರ್, ಬಿಪಿ ಅಥವಾ ಅಕಸ್ಮಾತ್ ಆಗಿ ಸ್ಟ್ರೋಕ್ ಇಂದ ಪ್ಯಾರಾಲೈಸಿಸ್ ಬರ್ತದ. ಈ ಪ್ಯಾರಾಲೈಸಿಸ್ ಅಂದ್ರೆ ಏನು? ದೇಹದ ಒಂದು ಭಾಗ ಚಲಿಸದೇ ಇರ್ತದ. ಕೈ ಅಥವಾ ಕಾಲ್ನಾಗ ಶಕ್ತಿ ಕಡಿಮೆ ಆಗ್ತದ. ಮೊದಲು ಕೆಲವು ಗಂಟೆಗಳ ನಂತರ ಅದ್ ಏನ್ ಬರ್ತದಲ್ಲ, ಆ ಟೈಮ್ನಾಗ ಸರಿಯಾದ ಚಿಕಿತ್ಸೆ ನಮಗ್ ಕೊಡ್ಬೇಕಾಗ್ತದ. ಆ ಸರಿಯಾದ ಚಿಕಿತ್ಸೆ ಕೊಟ್ರ ಜಲ್ದಿ ಆರಾಮಾಗೋ ಚಾನ್ಸಸ್ ಇರ್ತದ. ಈ ಸರಿಯಾದ ಚಿಕಿತ್ಸೆಗಾಗಿ ನಾವು ನೋಡಿರೋದು ಒಂದು ಆಸ್ಪತ್ರೆ ಅಂದ್ರ, ಇದು ವೈಯಕ್ತಿಕವಾಗಿ ನಾನ್ ನೋಡಿರೋ ಆಸ್ಪತ್ರೆ ಅಂದ್ರ ನಾಗರಮನ್ನೋಳಿ ಆಸ್ಪತ್ರೆ. ಇದು ಪ್ಯಾರಲೈಸ್ಡ್ ಆದವರಿಗೆ ಒಂದು ಆಶಾಕಿರಣವಾಗದಂತ ನಾನ್ ಅನ್ಕೊಂತೇನೆ. ಲಕ್ವಾ ಚಿಕಿತ್ಸೆ ಅಂದ್ರ ಒಂದು ದಿನ ಅಥವಾ 2 ದಿನ ಒಳಗ್ ಚಿಕಿತ್ಸೆ ಆಗುವಂತದ್ದಲ್ಲ. ಇದು ಸಹನೆ, ನಿರಂತರ ಚಿಕಿತ್ಸೆ ಮತ್ತು ಡಾಕ್ಟರ್ ಮಾರ್ಗದರ್ಶನನ್ಯಾಗ ನಡೆಯುವಂತದ್ದು ಒಂದು ಪ್ರಕ್ರಿಯೆ ಅದ. ಲಕ್ವಾ ಬಂದ್ರ ಜೀವನ್ ಮುಗದೆ ಹೋಯ್ತು ಅನ್ನೋದು ತಪ್ಪು. ನಮ್ಮ ಪ್ರಯತ್ನ, ಡಾಕ್ಟರ್ ಅವ್ರ ಸಲಹೆ, ನಂಬಿಕೆ ಮತ್ತು ವಿಶ್ವಾಸ ಇದ್ರನೆ ಈ ಸಾಮಾನ್ಯ ಜೀವನ ಕಡೆ ಹೋಗ್ಬೋದು ನಾವು. ಇಂಥ ಕಾಯಿಲೆ ಒಳಗ ರೋಗಿಕ್ಕಿಂತಲೂ ಹೆಚ್ಚು ಕುಟುಂಬದ ಸಹಾಯ ಬಹಳ ಮಹತ್ವದಿರ್ತದೆ. ಈಗಿನ ದಿನಗಳ ಒಳಗ ಆಸ್ಪತ್ರೆ ಅಂದ್ರೆ ಸಾಕು, ಎಲ್ಲರಿಗೆ ಖರ್ಚಿನ ಚಿಂತೆ ಆಗ್ತದ. ಆದ್ರೆ ಇಲ್ಲಿ ಕಡಿಮೆ ಖರ್ಚಿನಾಗ ಉತ್ತಮ ಚಿಕಿತ್ಸೆ ಕೊಡ್ತಾರ ಅಂತ ಇಲ್ಲಿ ಬರುವ ಜನರು ಎಲ್ಲರೂ ಹೇಳ್ತಾರ. ಅದಕ್ಕೆ ಸ್ವತಃ ನಾನೇ ಉದಾಹರಣೆ. ಯಾಕಂದ್ರೆ ನಾವು ಇಲ್ಲಿ ಹಾಸ್ಪಿಟಲ್ಗೆ ಹೋಗಿದ್ವಿ, ನಮ್ಮ ಫ್ಯಾಮಿಲಿ ಒಳಗೆ ಯಾರಿಗಾದ್ರೂ ತೋರ್ಸಕ. ಅವಾಗ ನೋಡಿ, ನಾನು ವೈಯಕ್ತಿಕವಾಗಿ ನೋಡೇನೆ ಇದ್ರ ಮಾಹಿತಿ ನಾನು ಕೊಡಾಕತ್ತೇನೆ. ಸೊ ಇದ್ರ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಬೇಕಂದ್ರೆ ಕಮೆಂಟ್ ಮಾಡ್ರಿ, ಹೊಸದಾಗಿದ್ರ ಲೈಕ್ ಮಾಡ್ರಿ, ಇದು ಮಾಹಿತಿ ಜನರಿಗೆ ಶೇರ್ ಮಾಡ್ರಿ. ಈ ಆಸ್ಪತ್ರೆ ಹೆಸರದ ಪಾಂಡುರಂಗ್ ಪ್ಯಾರಲೈಸಿಸ್ ಸ್ಪೆಷಲಿ ಪಾರ್ಶ್ವವಾಯು ಅಂತಾನೆ ಹಾಸ್ಪಿಟಲ್ ಅದ. ಸೊ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಅಷ್ಟೊತ್ತನ ತಿಂದು ಉಂಡು ಮಸ್ತ್ ಆಗಿರ್ರಿ, ನಿಮ್ಮ ಆರೋಗ್ಯದ ಕಡೆ ಲಕ್ಷ ಕೊಡ್ರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ನಾಗ. ಜೈ ಹಿಂದ್, ಜೈ ಭಾರತ್. गुळगीनं 80% गुळगी केलं डॉक्टरला बोलली मी जरा व्हिडिओ काढून टाकून म्हणलं तुमचं नाव होते मी 5-6 ಮತ್ತೆ ಡ್ರಿಂಕ್ಸ್ ಮಾಡಿದ್ರೆ ಜಲ್ದಿ ಅಟ್ಯಾಕ್ ಡ್ರಿಂಕ್ಸ್ ಮಾಡಿ